ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಟ್ಲೆ ಕುಮಾರ್ ಸ್ಟೋರ್. ಸ್ನೇಹಿತರೆ, ನಾನು ಇವತ್ತು ಶಾಡೋ ಮನೆಗೆ ಬಂದಿದ್ದೀನಿ. ಶಾಡೋ ಮನೆಗೆ ಗೊತ್ತಲ್ಲ, ಲಾಸ್ಟ್ ಟೈಮ್ ನಾನು ಟ್ರೈನಿಂಗ್ ವೀಡಿಯೋ ಮಾಡಿದ್ದೆ. ಸೊ ಅವತ್ತು ನಿಮಗೆ ಆ್ಯಕ್ಚುಲಿ ಪಪ್ಪೀಸ್ ನಿಮಗೆ 15 ಡೇಸ್ ಪಪ್ಪೀಸ್ನ ತೋರಿಸ್ತಿದ್ದೆ. ಇವತ್ತು ನಾನು ನಿಮಗೆ ಇದು ಏನು ನೋಡ್ತಾ ಇದ್ದೀರಾ, ಇದು 32 ಡೇಸ್ ಪಪ್ಪೀಸ್. ಇದು ತುಂಬ ಚೆನ್ನಾಗಿ ಬಂದಿದೆ. ಕೋಟಿಂಗ್ ಗೀಟಿಂಗ್ ಎಲ್ಲ ನೋಡ್ಬೋದು, ಹಗ್ಗಾಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ ಈ ರಾಟ್ ವೀಲರು ಪಪ್ಪೀಸು. ತುಂಬ ಕ್ಯೂಟ್ ಅಂದರೆ ತುಂಬ ಕ್ಯೂಟಾಗಿದೆ. ನೀವು ನೋಡ್ಬೋದು ಯಾವ ಥರ ಎಷ್ಟೊಂದು ಕ್ಯೂಟಾಗಿದೆ ಅಂತ ಪಪ್ಪೀಸು. ಈ ಥರ ಪಪ್ಪೀಸ್ ಬೇಕು ಅಂತಂದರೆ ಇಲ್ಲಿ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಪಪ್ಪೀಸ್ನ ತೊಗೋಬೋದು. ತುಂಬ ಚೆನ್ನಾಗಿದೆ. ಅಮಿತ್ ಅವ್ರನ್ನ ಮಾತಾಡ್ಸೋಣ, ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ರಾಟ್ ವೀಲರ್ನ ಸಾಕಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಏನೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ ನಾವು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ನನಗೆ ತುಂಬ ಜನ ಫೋನ್ ಮಾಡಿದರು. ರಾಟ್ ವೀಲರ್ ಬಗ್ಗೆ ತುಂಬ ಎನ್ಕ್ವೈರೀಸ್ ಬಂದಿದೆ. ಆ್ಯಂಡ್ ಎಲ್ರಿಗೂ ನಾನು ಮೇನ್ ಏನು ನೋಡಿದೆ ಅಂದರೆ, ಎಲ್ಲರೂ ಫೋನ್ ಮಾಡೋರೆಲ್ಲ ಕೇಳೋದು, ಸರ್ ಎಷ್ಟಕ್ಕೆ ಕೊಡ್ತಾ ಇದ್ದೀರಾ? ಮೇನ್ ಕ್ವೆಶ್ಚನ್ ಅದೇ. ಅದು ಹೆಲ್ತ್ ಹೆಂಗಿದ್ರು, ಅದು ಯಾವ ಥರ ಕ್ವಾಲಿಟಿ ಇದ್ರೂ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಏನು ಪ್ರೈಸ್ ಇದೆ ಅದೇ ಮೇನು. ಸೊ ಇವಾಗ ಇದರಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಇವಾಗ ಯಾವ್ದು ಡಾಗ್ ನೀವು ತೊಗೊಂಡ್ರು ಅದಕ್ಕೆ ಯಾವ ಥರ ಊಟ ಕೊಡ್ತಾವ್ರೆ. ಇವಾಗ ಪೆಟ್ ಫುಡ್ಡಲ್ಲೇನು ನಿಮಗೆ ಬೇಜನ್ ಕ್ವಾಲಿಟೀಸಲ್ಲಿ ಬರುತ್ತೆ. ಇವಾಗ ಸ್ಟಾರ್ಟಿಂಗ್ ವಿತ್ ಪ್ಯೂರ್ ಪೆಟ್, ಡ್ರೂಲ್ಸು, ಪೆಡಿಗ್ರಿ, ರಾಯಲ್ ಕೆನಾನ್, ನಿಮಗೆ ಬೇಜನ್ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ. ಸೊ ಏನಕ್ಕೆ ನಿಮಗೆ ಆ ಪ್ರೈಸ್ ಡಿಫ್ರೆನ್ಸ್ ಇದೆ. ಇವಾಗ ನಾನು 1 ಕಿಲೋ ರಾಯಲ್ ಕೆನಾನ್, ಇವಾಗ 50 ಕಿಲೋಸ್ ರಾಯಲ್ ಕೆನಾನ್ ಬೇಕಂದರೆ ಅದಕ್ಕೆ ಒಂದು 40-45,000 ಆಗುತ್ತೆ. ಸೊ ಅದು ಏನಕ್ಕೆ ಅಷ್ಟು ಪ್ರೈಸ್ ಕೊಟ್ಟು ಜನ ತೊಗೊತಾವ್ರೆ, ಏನಕ್ಕೆ ಅದು ಈ ಥರ ಬ್ರೀಡೆಡ್ ಡಾಗ್ಸಿಗೆ ಕೊಡಬೇಕು? ಸೊ ಅದ್ರ ಬಗ್ಗೆಯಲ್ಲಿ ನಾನು ಇವತ್ತು ಹೇಳ್ತೀನಿ ನಿಮಗೆ. ಸೊ ನಮಗೆ ಫೋನ್ ಮಾಡಿರೋರಿಗೆಲ್ಲ ನಾನು ಹೇಳಿರೋದು ಅದಕ್ಕೆ 30,000 ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಬೇಸ್ಡ್ ಆನ್ ಬರೀ ಡಾಗ್ ಮಾರ್ಕೆಟ್ ಹಂಗಿದೆ, ಮಾರ್ಕೆಟ್ ಬಿದ್ದೋಗಿದೆ, ಇಲ್ಲ ಮಾರ್ಕೆಟ್ ಮೇಲೆ ಇದೆಲ್ಲ ನೋಡ್ಕೊಂಡು ಕೊಡ್ತಾ ಇಲ್ಲ. ಏನಕ್ಕೆ ಅಂದರೆ ನಾವು ಆ್ಯನಿಮಲ್ ವೈಲೆನ್ಸ್ ಪ್ರಮೋಟ್ ಮಾಡೋರಲ್ಲ. ಆಮೇಲೆ ಫಸ್ಟು 2 ಇಯರ್ಸ್ ಒಳಗಡೆ ಬ್ರೀಡಿಂಗ್ ಮಾಡಿಸೋದಕ್ಕೆ ನಾನು ಅಲೌ ಮಾಡಿಲ್ಲ. ನಾನು ಈ ವಿಷಯದಲ್ಲೆಲ್ಲ ನಾನು ತುಂಬ ಸ್ಟ್ರಿಕ್ಟ್ ಇದ್ದೀನಿ. ಸೊ ನಮಗೆ ನಮ್ಮ ಡಾಗ್ಸೇ ಇಂಪಾರ್ಟೆಂಟು. ಮನಿಗಿಂತ ನಮ್ಮ ಡಾಗ್ ಚೆನ್ನಾಗಿರಬೇಕು, ಅದೊಂದು ಲೈಫು. ಸೊ ಇವಾಗ ನಾವು ಒಂದು ಟಿ ವಿ ತೊಗೋಬೇಕು, ಇಲ್ಲ ಅಂದರೆ ಒಂದು ಟೇಬಲ್ ತೊಗೋಬೇಕಂದ್ರೆ ನೀವು ಕೇಳ್ಬೋದು, ಸರ್ ಎಷ್ಟು ಆಗಿದೆ, ಒಂದು 10,000 ಕೊಡಲಾ? ನಿಮ್ಗೆ ಕೇಳ್ಬಿಟ್ಟು ನಿಮ್ಗೆ ತೊಗೊಂಡು ಹೋಗ್ಬೋದು. ಯಾಕೆಂದರೆ ಒಂದು ಟೇಬಲ್ ಅದು ನಿಮಗೆ ಕೆಲಸ ನಡೀತು ನಿಮ್ಮದು. ಬಟ್ ಮರಿಯಾಗಲಿ ಹಂಗೆ ಇಲ್ಲ ತಾನೆ. ಇವಾಗ ನೀವು ಒಂದು 20,000 ಅಂತ ನೀವು ಹೇಳ್ಬಿಡ್ತೀರಾ ಫೋನಲ್ಲಿ, ನಾಳೆ ನೀವು ಹೋಗುವಾಗ ಅವ್ರು ಏನು ಕ್ವಾಲಿಟಿ ಕೊಡ್ತಾರೆ ನೀವು ಚೆಕ್ ಮಾಡಲ್ವಾ? ನಿಮ್ಗೆ ಏನು ಗೊತ್ತಿರಲ್ಲ, ಯಾಕೆಂದರೆ ನೀವು ಪ್ರೈಸಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರಿ. ಸೊ ನಿಮಗೆ ಯಾವ್ದು ನೀವು ಅಡಾಪ್ಷನಲ್ಲಿ ಇಕ್ಬೇಕೋ ಇಲ್ಲ ನೀವು ಯಾವ್ದು ಸೇಲ್ ಮಾಡಬಾರ್ದು, ಅದನ್ನು ನಿಮ್ಮ ಮೇಲೆ ನಿಮ್ಗೆ ಕೇಳೋದು ಅಮೌಂಟ್ ಮೇಲೆ ಕೊಟ್ಬಿಡ್ತಾರೆ. ಸೊ ನಾವು ಆ ಥರ ಬೇರೆ ಕ್ವಾಲಿಟಿ ನಮ್ಮದು ಇರೋದು ಎಲ್ಲ ಓನ್ಲಿ ಫಸ್ಟ್ ಕ್ವಾಲಿಟಿ ಮರಿಗಳೇ ಇರೋದು. ಇವಾಗ ನಮ್ಮದು ಮೇಲ್ ಆಗಿದ್ರೂ ಸರಿ, ನಮ್ಮದು ಫೀಮೇಲ್ ಆಗಿದ್ರೂ ಸರಿ, ಎರಡು ನೀವು ನೋಡ್ಬೋದು. ಸೊ ಇದು ಫೀಮೇಲು, ಇದು ಬಂದು ಮೇಲ್. ಇದು ಸೊ ಅವ್ರದ್ದು ಹೆಲ್ತ್ ಹೆಂಗಿದೆ, ಅವ್ರದ್ದು ಸ್ಕಿನ್ ಹೆಂಗಿದೆ, ಸೊ ಆಮೇಲೆ ಮನೆ ಕ್ಲೀನ್ ಮಾಡೋದು, ಇದು ನೀವು ನೋಡಿದರೆ ನೀವು ಬೇರೆ ಯಾವುದು ಡಾಗ್ ಇದ್ರೂ ಸರಿ, ನೀವು ಕೇಜಲ್ಲಿ ಇರೋದು, ನೀವು ಕಟ್ಟಾಕಿರೋದು ಹಂಗೆ ತೊಗೊಂಡ್ರೂ ಏನೂ ಆಗೋಲ್ಲ, ನೀವು ಮೇಂಟೈನ್ ಮಾಡ್ಬೋದು. ಬಟ್ ರಾಟ್ ವೀಲರ್ ಹಂಗೆ ಇಲ್ಲ, ಅವ್ರು ತುಂಬ ಇಂಟೆಲಿಜೆಂಟ್ ಡಾಗು. ಸೊ ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ಅವ್ರದ್ದು ಮೈಂಡು, ಅವ್ರದ್ದು ಬಾಡಿ ಎಲ್ಲ ಕರೆಕ್ಟಾಗಿರಬೇಕು. ಹಂಗೆ ಅಂದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ಒಂದು 2 ಇಯರ್ಸ್ ಆದಮೇಲೆ ನೀವೇ ಹೇಳ್ತೀರಾ ನನಗೆ ಡಾಗ್ ಬೇಡ, ನಾನು ಸೇಲ್ ಮಾಡಬೇಕು, ಆ ಥರ ನೀವೇ ನಮಗೆ ಹೇಳ್ಬಿಡ್ತೀರ ಲಾಸ್ಟಲ್ಲಿ. ಸೊ ನಾನು ಕೊಡೋದು ಫುಡ್ಡು, ಡಯಟು, ಎಕ್ಸಸೈಸು, ಸೊ ಮೆಡಿಸಿನ್ಸು, ಆಮೇಲೆ ಕ್ಲೆನ್ಲಿನೆಸ್. ಸೊ ನಾವು ಎಷ್ಟು ಕ್ಲೀನಾಗಿ ಇಕ್ಕಿರ್ತೀರೋ ನಮ್ಮ ಪಪ್ಪೀಸು ಅಷ್ಟು ಹೆಲ್ತಿಯಾಗಿರ್ತಾರೆ. ನಾಳೆ ಇನ್ಫೆಕ್ಷನ್ ಏನು ಬರಲ್ಲ, ಡಿಸೀಸಸ್ ಏನು ಬರಲ್ಲ. ಸೊ ನಾವು ರೆಗ್ಯುಲರಾಗಿ ಅದನ್ನು ಚೆಕಿಂಗ್ ಮಾಡಿ ಅದನ್ನು ಮೇಂಟೈನ್ ಮಾಡಿಸಿದ್ರೆ ನಮ್ಮದು. ಇವಾಗ ನಾನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ನಮಗೆ ಇವಾಗ ಅದರಲ್ಲಿಂದ ಅವರು 30 ಕೊಡ್ತಾರೆ, 35 ಕೊಡ್ತಾರೆ, ಅದೆಲ್ಲ ನನಗೆ ಪ್ರಾಬ್ಲಮ್ ಇಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಅವರು ಆ ಪಪ್ಪಿನ ಚೆನ್ನಾಗಿ ನೋಡ್ತಾರೆ, ಅವರು ಕರೆಕ್ಟಾಗಿ ಕೇರ್ ತೊಗೊತಾರೆ, ಅವ್ರ ಅದು ಹೆಸರು ಕೆಡಿಸಲ್ಲ ಅಂದರೆ ನಾನು ಕಾನ್ಫಿಡೆಂಟ್ ಆಗಿ 30 ಬಂದರೆ ನಾನು ಕೊಡ್ಬೋದು. ಬಟ್ ಅದು ಕ್ವಾಲಿಟಿ ನಾನು ಏನು ಕೊಡ್ತೀನಿ, ನಾನು ಏನು ಹೇಳಿದ್ರೆ ವಾಟ್ ಈಸ್ ದ ರೈಟ್ ವೇ ಆಫ್ ಬೈಯಿಂಗ್ ಅ ಡಾಗ್. ನೀವು ಫಸ್ಟು ಆ ಡಾಗ್ನ ನೋಡಬೇಕು, ಏನೇನಿದೆ, ಅದು ಮದರ್ ಹೆಂಗಿದೆ. ಸೊ ಮದರ್ ಚೆನ್ನಾಗಿದ್ರೇ, ನಿಮ್ಮ ಮದರ್ ಫಾದರ್ ಚೆನ್ನಾಗಿದ್ರೇ ನಿಮ್ಮ ಮರಿಗಳು ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಮೇಂಟೈನ್ ಮಾಡೋದು ರೀತಿ ಅದು ಸೆಕೆಂಡ್ರಿ, ಆಯಿತಾ. ಸೊ ನಾವು ಇದೆಲ್ಲ ಕವರ್ ಮಾಡಿಸ್ಕೊಂಡು ಈ ಥರ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಮೇಲೆ ನಾವು ಮಾಡ್ತಾ ಇರೋದು ಇವಾಗ. ಸೊ ಆಮೇಲೆ ನೆಕ್ಸ್ಟು ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಒಂದು ಸಿಲರ್ಗೆ ಇವಾಗ ಪ್ರಿಪೇರ್ ಇಲ್ಲ, ನಾನು ರೆಡಿ ಆಗ್ತೀನಿ, ನಾನು ರೆಡಿ ಆಗದಾದ್ಮೇಲೆ ತೊಗೊತೀನಿ ಹೇಳೋರಿದ್ದಾರೆ.
ಸೊ ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಾನು 6 months ಒನ್ಸ್ ಬ್ರೀಡಿಂಗ್ ಮಾಡೋದಲ್ಲ, ಆ್ಯನಿಮಲ್ ಕ್ರುವ್ಯಾಲಿಟಿ ನೀವು ಪ್ರಮೋಟ್ ಮಾಡಬಾರ್ದು. ಯಾಕೆಂದರೆ ಅದೊಂದು ಲೈಫ್ ಅದು. ಸೊ ಅದರಲ್ಲಿ ನಾವು ಬಿಸ್ನೆಸ್ ಮಾಡೋದಂಗಿಲ್ಲ. ಸೊ ನಾವು ಕೊಡ್ತಾ ಇರೋದು, ನಾವು ಏನು ಕ್ವಾಲಿಟಿ ಕೊಡ್ತೀವಿ, ಇದು ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಎಲ್ಲ ತಾಯಿದ ಹಾಲು ಸಿಕ್ಕಿದ್ರಲ್ಲ ನಿಮ್ಗೆ ಸಿಗಲ್ಲ. ಯಾಕೆಂದರೆ ಅದು ಮನುಷ್ಯರಾಗಿರಲಿ, ಡಾಗ್ ಆಗಿರಲಿ, ಯಾವುದೋ ಆ್ಯನಿಮಲ್ ಆಗಿರಲಿ, ನಿಮ್ಮದು ತಾಯಿದ ಹಾಲು ಕುಡಿದ್ರೇ ಅದಕ್ಕೆ ಒಂದು ಎನರ್ಜಿ, ಇಮ್ಯುನಿಟಿ, ಹೆಲ್ತು. ಸೊ ಇದೆಲ್ಲ ನಿಮ್ಗೆ ಬೇಕೆಂದರೆ ಮದರ್ಸ್ ಮಿಲ್ಕ್ ಪ್ರೈಮರಿ. ನಮ್ಮದು 32 days 24 hours ಹಾಲೆ. ನಾವು ಸಪ್ರೇಟ್, ನಾವು ತಾಯಿನ ಸಪ್ರೇಟ್ ಮಾಡಿಲ್ಲ. ನಾವು ಅದನ್ನು ಬೆಳಿಗ್ಗೆ ಒಂದು ನೈಟ್ ಒಂದು ಆ ಥರ ಕುಡಿಸ್ತಾ ಇಲ್ಲ. ಸೊ ಅವ್ರಿಗೆ ಯಾವಾಗ ಬೇಕಂದ್ರೂ ಅವ್ರು ಕುಡಿಬೋದು ತಾಯಿ ಹತ್ರ. ಸೊ ನಾವು ಆ ಥರ ಮೇಂಟೈನ್ ಮಾಡಿದ್ದೀವಿ. ಸೊ ಇದೆಲ್ಲ ನಾವು ಪ್ರೈಸ್ ಹೇಳಿದರೆ ನಿಮ್ಮದು ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೀವು ಇವಾಗ ಬಂದು ನೋಡಿ ಎಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ನೀವು ಅದಾದಮೇಲೆ ಪ್ರೈಸ್ ಬಗ್ಗೆ ಮಾತಾಡ್ಬೋದು. ಸೊ ಇದೇ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಒಂದು ಬೆನಿಫಿಟ್ ಬರುತ್ತೆ. ನಮಗೆ ಒಂದು 20,000 30,000 ಬರೋದು ಇಂಪಾರ್ಟೆಂಟೇ ಅಲ್ಲ. ನಮಗೆ ಏನಂದರೆ ನೀವೊಂದು ಲೈಫ್ ತೊಗೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಮನೆಗೆ ಒಂದು ಹೊಸ ಫ್ಯಾಮಿಲಿ ಮೆಂಬರ್ ಬರ್ತಾ ಇದೆ. ಸೊ ಅದು ಯಾವ ಥರ ಇರಬೇಕು, ಯಾವುದು ಹೆಲ್ತಲ್ಲಿ ಇರಬೇಕಂತ ತುಂಬ ಇಂಪಾರ್ಟೆಂಟ್. ನಿಮಗೆ ಪೇಪರು, ನಿಮಗೆ ಶೋ ಕ್ವಾಲಿಟಿ ಅದೆಲ್ಲ ನೀವು ನೋಡೋದಕ್ಕಿಂತ ನಿಮ್ಮದು ಹೆಲ್ತಿ ಆಗಿದ್ದರೆ ಅದಕ್ಕಿಂತ ಚೆನ್ನಾಗಿರೋದು ಯಾವುದೂ ಇಲ್ಲ. ಮೇಲ್ ಆಗಿದ್ರೂ ಸರಿ, ಫೀಮೇಲ್ ಆಗಿದ್ರೂ ಸರಿ, ನಿಮಗೆ ಹೆಲ್ತಿಯಾಗಿ ಮೇಂಟೈನ್ ಮಾಡಬೇಕು. ಅದೊಂದೇ ನಿಮ್ಮ ಕೈಯಲ್ಲಿ ಇರುತ್ತೆ. ಒಬ್ಬೊಬ್ಬರು ಕೇಳ್ತಾರೆ, ಹಾಲು ಕೊಡ್ಬೋದಾ, ಮೊಟ್ಟೆ ಕೊಡ್ಬೋದಾ, ಈ ಡಾಗ್ ಫುಡ್ ರಾಯಲ್ ಕೆನೈನ್ ಎಲ್ಲ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ನಾವು ಇವಾಗ ಈ ಬ್ರೀಡೆಡ್ ಡಾಗ್ಸಲ್ಲಿ ಈ ರಾಯಲ್ ಕೆನೈನ್ ಅವ್ರದ್ದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಅಂದರೆ ಅವ್ರದ್ದು ಏನೋ ಒಂದು ಡಿಸೀಸ್, ಇವಾಗ ವೈರಸ್ಸೋ ಇಲ್ಲ ಬ್ಯಾಕ್ಟೀರಿಯಾ ಏನೋ ಒಂದು ಬಂದರೆ ಅವರಿಗೆ ಅದು ಪ್ರೊಟೆಕ್ಟ್ ಮಾಡೋ ಥರ ಅವರಿಗೆ ಒಂದು ಹೆಲ್ತ್ ಇರುತ್ತೆ. ಅದೇ ಈ ಡಾಗ್ ಫುಡಲ್ಲಿ ಕೊಡೋದು. ಇಲ್ಲಾಂದರೆ ನೀವು ಯೋಚನೆ ಮಾಡ್ಬೋದು, ಏನಕ್ಕೆ ಇವರು 45,000 ಕೊಟ್ಟು 50 kg ಕೊಡ್ತಾವ್ರೆ. 50 kilos ಅಂದರೆ ಒಂದು 3 months 4 months ಆಗುತ್ತೆ ಅದು ಫಿನಿಷ್ ಮಾಡೋದಕ್ಕೆ. ಸೊ ಏನಕ್ಕೆ ಅಷ್ಟು ಸ್ಪೆಂಡ್ ಮಾಡ್ತಾವ್ರೆ ಅಂತ ಒಬ್ಬೊಬ್ಬರು ಯೋಚನೆ ಮಾಡ್ತಾವ್ರೆ. ಸೊ ನಾನು ಹೇಳಿದ ಥರ, ಸೊ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಇವಾಗ ನಮಗೆ ಹೆಲ್ತ್ ಇಲ್ಲ ಅಂದರೆ ಎಷ್ಟು ಕೊಟ್ಟರೆ, ನೀವು 20 ಕೊಟ್ಟರು ಸರಿ, 15 ಕೊಟ್ಟರು ಸರಿ, ಹೆಲ್ತ್ ಇಲ್ಲ ಅಂದರೆ ನಿಮ್ಮ ಅಮೌಂಟ್ ಹಂಗೆ ವೇಸ್ಟು. ಸೊ ಇದನ್ನು ದಿಸ್ ಇಸ್ ದ ರೈಟ್ ವೇ ಆಫ್ ಬೈಯಿಂಗ್ ಅ ಡಾಗ್ ಅಂತ ನಾನು ಇವತ್ತು ಹೇಳ್ತೀನಿ. ಸೊ ನೀವು ಇದನ್ನು ನಾವು ಸಪೋಸ್ ಈವನ್ ಇಫ್ ಯು ಡೋಂಟ್ ಬೈ ಫ್ರಮ್ ಮೀ, ನಿಮಗೆ ನಾಳೆ ಎಲ್ಲಾದರೂ ಹೋಗುವಾಗ ನಿಮಗೆ ಇದು 100% ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಪ್ರಕಾಶ್ ಆಂಟೋ, ನಾನು ಡಾಗ್ ಹ್ಯಾಂಡ್ಲರು. ಪ್ಲಸ್ ನಾಯಿ ಹೆಲ್ತ್ ಬಗ್ಗೆ ನಾನು ಕೆಲವೊಂದು ಮಾಹಿತಿ ನಿಮ್ಗೆ ಹೇಳ್ತೀನಿ. ನಾನೇ ಯಾವ ಥರ ಸಾಕೋದು ಅಂದರೆ, ಮರಿಯಿಂದ 30 to 35 daysವರೆಗೂ ನಾಯಿ ಅಮ್ಮ ಹಾಲು ಕುಡಿಲೇಬೇಕು. ಯಾಕಂದರೆ ತಾಯಿ ಹಾಲು ಅಮೃತ. ಅಮ್ಮ ಹಾಲು 20 ದಿವಸಕ್ಕೆ ಕೆಲವರು ಬಿಡಿಸಿ ಮಾರಿಬಿಡ್ತಾರೆ. ಅದು ಆ ಥರ ಮಾಡಬಾರ್ದು, ತಪ್ಪೋದು. ಯಾಕಂದರೆ ಮರಿಗೆ ಡೈಜೆಷನ್ ಪ್ರಾಬ್ಲಮ್ ಇರ್ತವೆ. ಅಮ್ಮ ಹಾಲು 30 to 35 ದಿವಸ ಆದಮೇಲೆ ನಾಯಿ ಮರಿ ನೀವು ತೊಗೊಂಡೋಗ್ಬೋದು. 45 days ಆದಮೇಲೆ ನೀವು ಕಂಪಲ್ಸರಿ ವ್ಯಾಕ್ಸಿನ್ ಮಾಡಲೇಬೇಕು. ವ್ಯಾಕ್ಸಿನ್ ಕೆಲವ್ರು ಮಾಡೋದಿಲ್ಲ. ವ್ಯಾಕ್ಸಿನ್ ಮಾಡಿದ್ರೆ ಪಾರ್ವ ಅಂತ ರೋಗ ಬರುತ್ತೆ. ಅದಕ್ಕೋಸ್ಕರ ವ್ಯಾಕ್ಸಿನ್ ಮಾಡೋದು. ವ್ಯಾಕ್ಸಿನ್ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಮಂತ್ಲಿ 3 times 3 ವ್ಯಾಕ್ಸಿನ್ ಇರುತ್ತೆ. ಅದ್ರ ಪ್ರಕಾರ ನೀವು ಹೋದರೆ ನಾಯಿ ಚೆನ್ನಾಗಿರುತ್ತೆ. ಮತ್ತು ನಾಯಿಗೆ ಯಾವ ಥರ ನೀವು ಊಟ ಕೊಡಬೇಕು ಅಂದರೆ, ಮರಿಗೆ ಸೆರ್ಲಾಕು 2 months ನೀವು ಕೊಡಲೇಬೇಕು. ವಿಟಾಪಲ್ ಸೆರ್ಲಾಕು ಮತ್ತು ವುಡ್ವರ್ಡ್ಸ್ ಕೊಡಲೇಬೇಕು. ಆವಾಗ ನಾಯಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ನೀವು ಬೇರೆ ಏನಾದರೂ ಕೊಟ್ಟರೆ ಸೆರ್ಲಾಕಲ್ಲಿ ವಿಟಾಪಲ್ ಟೇಸ್ಟ್ ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ಸೆರ್ಲಾಕ್ ವಿಟಾಪಲ್ ಎಲ್ಲರೂ ತಗೊಳ್ತಾರೆ. ನಾವು ಅಷ್ಟೇ. ಬೇರೆ ಥರ ಕೊಟ್ಟರೆ ಅದು ಸಪ್ಪೆ ಇರುತ್ತೆ. ಸಪ್ಪೆ ಇದ್ದರೆ ಮರಿಗಳು ತಿನ್ನೋದಿಲ್ಲ. ಮರಿಗಳಿಗೆ ಟೇಸ್ಟ್ ಇದ್ದರೆ ಮಾತ್ರನೇ ತಿನ್ನುತ್ತೆ. ಮತ್ತು ನೀವು 20 days 25 days ಆದಮೇಲೆ ನೀವು ಡಿವೋಮಿಂಗ್ ಮಾಡಲೇಬೇಕು ಮರಿಗೆ. ಯಾಕಂದರೆ ಹೊಟ್ಟೆ ಒಳಗಡೆ ಜಂತುಹುಳ ಬೆಳೆದಿರ್ತವೆ. ನಾಯಿ ಮರಿ ಏನೇ ತಿಂದ್ರೂ ವಾಮಿಟಿಂಗ್ ಆಗುತ್ತೆ, ಮತ್ತು ಲೂಸ್ ಮೋಷನ್ ಆಗುತ್ತೆ, ಮತ್ತು 1 ರಿಂದ 2 2 ರಿಂದ 3 ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಆವಾಗ ನೀವು ಹಾಸ್ಪಿಟ್ಲ್ಗೆ ಹೋಗೋ ಅಗತ್ಯ ಇಲ್ಲ. ಯಾಕಂದರೆ ನೀವು ತಪ್ಪು ಮಾಡಿರ್ತೀರ. ಡಿವೋಮಿಂಗ್ ಅನ್ನೋದು ಮಾಡಲೇಬೇಕು. ಸ್ಕೈವಾಮ್ ಅಂತ ಒಳ್ಳೆ ಡಿವೋಮಿಂಗ್ ಇದೆ. ಅದನ್ನು ನೀವು ಯೂಸ್ ಮಾಡಿ 1 ml ನೈಟಲ್ಲಿ ಹಾಕಿದ್ರೆ ಮಾರ್ನಿಂಗಲ್ಲಿ ಮೋಷನ್ ಮಾಡುವಾಗ ಹುಳ ಸಮೇತ ಹೊರಗಡೆ ಬರುತ್ತೆ. ನಾಯಿ ಹೆಲ್ತು ಚೆನ್ನಾಗಿರುತ್ತೆ, ಫಿಟ್ನೆಸ್ಸು ಚೆನ್ನಾಗಿರುತ್ತೆ. ಆದರೆ ನೀವು ನಾಯಿಗೆ ಊಟ ಬಂದುಬಿಟ್ಟು 2 ತಿಂಗಳು ಆಗಿದ ತಕ್ಷಣ ನೀವು ರಾಗಿ ಗಂಜಿ, ಮೊಟ್ಟೆ ಕೊಡಿ ಬೆಳಿಗ್ಗೆಯಲ್ಲಿ, ಮಧ್ಯಾಹ್ನದಲ್ಲಿ ಕರ್ಡ್ ರೈಸ್ ಕೊಡಿ. ಸಾಯಂಕಾಲ ಬಂದುಬಿಟ್ಟು ನಾರ್ಮಲ್ ಚಿಕನ್ ಸೂಪು ಇಲ್ಲ ಮಟನ್ ಸೂಪು ಆ ಥರ ರೈಸ್ ಕೊಟ್ಟರು ಓಕೆ. ಮತ್ತು ತಾಯಿ ಬಂದುಬಿಟ್ಟು ಮರಿ ಹಾಕಿದ್ಮೇಲೆ ಮತ್ತೆ 3 ತಿಂಗಳು ಬಿಟ್ಕೊಂಡು ಈಟಿಗೆ ಬರುತ್ತೆ. 3 ಇಲ್ಲ 4 ತಿಂಗಳಲ್ಲಿ ಮತ್ತೆ ನೀವು ಬ್ರೀಡ್ ಮಾಡಬಾರ್ದು. 1 year ಆದರೂ ಗ್ಯಾಪ್ ಕೊಡಲೇಬೇಕು. ಯಾಕಂದರೆ ತಾಯಿ ಬಂದು ವೀಕ್ ಆಗಿ ಆವಾಗ ತಾನೇ ರಿಕವರ್ ಆಗ್ತಾ ಇರುತ್ತೆ. ಆದರೆ ನೀವು ಸಡನ್ನಾಗಿ ಕೆಲವರು ದುಡ್ಡು ಆಸೆ ಪಟ್ಬಿಟ್ಟು ಮರಿ ಮಾಡಿಸ್ತಾರೆ. ಮರಿ ಹಾಕೋವಾಗ ಏನಾಗುತ್ತೆ, ಮರಿ ಹೆಲ್ತಿ ಇರೋದಿಲ್ಲ. ಈ ಥರ ಹೆಲ್ತಿ ಬರೋದಿಲ್ಲ. ಮರಿ ವೀಕ್ ಆಗಿ ಬರ್ತವೆ. ಮರಿ ನೀವು ತಗೊಂಡೋಗೋಕ್ಕೆ ಮುಂಚೆನೇ ಜ್ವರ ಬರೋದಾಗಲಿ ಏನಾದರೂ ಆಗಲಿ ಒಂದು ಕಾಯಿಲೆ ಬಂದು ಮರಿ ಸತ್ತೋಗುತ್ತೆ. ಅದಕ್ಕೋಸ್ಕರ 1 year 1 time ನೀವು ಬ್ರೀಡ್ ಮಾಡಿದ್ರೆ ಒಳ್ಳೆಯದು ನಿಮಗೆ.